ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಥಮ ತಿಂಗಳು ಮುಹರ್ರಂ ಮತ್ತೊಮ್ಮೆ ಆಗಮನಗೊಂಡಿದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಕ್ಕಾದಿಂದ ಮದೀನಕ್ಕೆ ತೆರಳಿದ ಐತಿಹಾಸಿಕವಾದ ಹಿಜರಿಯನ್ನು ನೆನಪಿಸಿಕೊಂಡಿರುವ ಸುಂದರವಾದ ಗಳಿಗೆ. ಇಸ್ಲಾಮಿನಲ್ಲಿ ಹೊಸ ವರ್ಷದ ದಿನ ಸಂಭ್ರಮ ಪಡುವುದು, ಪಟಾಕಿ ಹೊಡೆಯುವುದು, ಡ್ಯಾನ್ಸ್ ಮಾಡೋದು ಅಥವಾ ಪಾರ್ಟಿ ಮಾಡುವುದು ಅದೇನು ಕೂಡ ಇಲ್ಲ. ಕಾರಣ ಈ ಹೊಸ ವರ್ಷಗಳು ಅಂತ ಹೇಳಿದರೆ ಸಂಭ್ರಮ ಪಡಲಿಕ್ಕಿರುವಂಥ ಒಂದು ಸಮಯ ಅಲ್ಲ. ಬದಲಾಗಿ ಗತಕಾಲದಲ್ಲಿ ನಾವು ಮಾಡಿರುವ ಪಾಪಗಳು ಅದನ್ನು ಇನ್ನು ಮುಂದೆ ಮಾಡಲ್ಲ ಎಂದು ಪ್ರತಿಜ್ಞೆ ಮಾಡುವ, ಭವಿಷ್ಯದಲ್ಲಿ ಇನ್ನಷ್ಟು ಒಳಿತುಗಳನ್ನು ಮಾಡ್ತೇವೆ ಎಂಬ ನಿಯತ್ತಿನೊಂದಿಗೆ ಮುಂದೆ ಸಾಗುವ ಸುಂದರವಾದ ಗಳಿಗೆಯಾಗಿದೆ. ವರ್ಷಗಳು ಕಳೆಯುತ್ತಿದ್ದಂತೆ ನಮ್ಮ ವಯಸ್ಸು ಜಾಸ್ತಿಯಾಗುವುದಲ್ಲ, ಬದಲಾಗಿ ನಾವು ಮರಣಕ್ಕೆ ಹತ್ತಿರವಾಗ್ತಾ ಇದ್ದೇವೆ. ನಮ್ಮ ವಯಸ್ಸು ಕಡಿಮೆ ಆಗುತ್ತಲೇ ಇದೆ. ಆದ್ದರಿಂದ ಇದು ಚಿಂತನೆ ಮಾಡಲಿಕ್ಕಿರುವ ಸಮಯವಾಗಿದೆ. ಈ ತನಕ ನಾವು ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆ ಮನುಷ್ಯನಾಗಿ ಬಾಳ್ತೇನೆ, ಬದುಕ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕಾದ ಒಂದು ದಿನವಾಗಿದೆ. ಹಲವಾರು ಪೂರ್ವಿಕರಾದ ಪ್ರವಾದಿಗಳಿಗೆ ಅಲ್ಲಾಹನು ಒಳಿತುಗಳನ್ನು ಕರುಣಿಸಿದ, ಅನುಗ್ರಹಗಳನ್ನು ಸುರಿದ ಪವಿತ್ರವಾದ ತಿಂಗಳಲ್ಲಿ ಅಲ್ಲಾಹು ನಮಗೂ ಕೂಡ ಒಂದು ಸುಂದರವಾದ ಭವಿಷ್ಯವನ್ನು ಕೊಡಲು ಪ್ರಾರ್ಥಿಸೋಣ. ಒಳಿತುಗಳನ್ನು ಮಾಡಿಕೊಂಡು ಇನ್ನು ಮುಂದಿನ ಬದುಕನ್ನು ಹಸನುಗೊಳಿಸೋಣ. ಅಲ್ಲಾಹು ಅನುಗ್ರಹಿಸಲಿ.